ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಪ್ರಶ್ನೆಗಳನ್ನು ಮುಂದುವರಿಸೋಣ. 2ನೇ ಅಧ್ಯಾಯ ಬಹುಪದೋಕ್ತಿಗಳ ಅಧ್ಯಾಯದ ಮೇಲೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 22ದಿಂದ 24ರ 2ನೇ ಪರೀಕ್ಷೆವರೆಗೆ ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆಗಳು ನಿಮ್ಮ ಸ್ಕ್ರೀನ್ ಮೇಲೆ ಬಂದಿವೆ, ನೀವು ಉತ್ತರಗಳನ್ನು ಬರಿತಾ ಸಾಗಬೇಕು. ಮಾಡ್ತಿರಲ್ಲ ಅಷ್ಟ ಸರಿ. ಶೂನ್ಯತೆಗಳ ಮೊತ್ತ 4 ಮತ್ತು ಗುಣಲಬ್ಧ 5 ಆಗಿರುವ ಒಂದು ವರ್ಗ ಬಹುಪದೋಕ್ತಿ. ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ಆಲ್ಫಾ ಪ್ಲಸ್ ಬೀಟಾ ಅಂತ ಬರಿತೀವಿ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 4 ಬರೀರಿ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 4 ಬರೆದ್ರಿ. ಆಮೇಲೆ ಗುಣಲಬ್ಧ 5 ಇದೆ, ಅಂದರೆ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಎಷ್ಟು 5. ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಬಹುಪದೋಕ್ತಿಯನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ px = x² ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಇವು ಒಂದು ವೇಳೆ ಭಿನ್ನರಾಶಿ ರೂಪದೊಳಗೆ ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ರು ಅಂದ್ರೆ ಅವಾಗ ಕೆ ಇಂಟು ಬ್ರಾಕೆಟ್ ತೊಗೋಬೇಕು. ಕೆ ಛೇದದಾಗ ಎಷ್ಟು ಬರ್ತಿಲ್ಲ ಹೋಗುವಂಗೆ ತುಂಬ್ಕೋಬೇಕು. ಅದು ನಿಮ್ಗೆ ಥಿಯರಿ ಹೇಳುವಾಗ ಹೇಳೈತಿ. ಕೆ ಬಿಟ್ಟು ಬರ್ದಿನ ಸೂತ್ರ ಈಗ x² ಹಂಗೆ ಬರೀನು. ಆಲ್ಫಾ ಪ್ಲಸ್ ಬೀಟಾನ ನೇರವಾಗಿ ಕೊಟ್ಟಿದ್ದಾನೆ, ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ. ಇದು 4 ಬರೀರಿ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಎಷ್ಟೈತಿ 5 ಅದ, ಹೌದಾ ಇಲ್ಲೋ? ಅಂದರೆ px = ಎಷ್ಟಾಯ್ತು x² ಮೈನಸ್ 4x ಪ್ಲಸ್ 5 ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, 2ನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡೋಣ. ನೋಡಿರಿ, ಮಹತ್ತಮ ಘಾತವನ್ನು ಬರಿಬೇಕಾಗಿದೆ. ನಿಮಗೆ ವರ್ಗ ಒಂದು ಬಹುಪದೋಕ್ತಿ ಇದೆ ನೋಡಿರಿ. ಇಲ್ಲಿ ಚರಾಕ್ಷರ ಎಕ್ಸ್ ಇದೆ, ಇಲ್ಲಿ 2 3, ಇಲ್ಲಿ 3 4, ಆಮೇಲೆ ಏನೂ ಇಲ್ಲ ಅಂದರೆ ಇಲ್ಲಿ 0 ಇದು x⁻0. ಅತಿ ಹೆಚ್ಚಿನ ಬೆಲೆ ಇದರೊಳಗೆ ಯಾವುದಿದೆ? 4 ಐತೆ ಅಲ್ಲ. ಚರಾಕ್ಷರದ ಅತಿ ಹೆಚ್ಚಿನ ಘಾತ, ಹೆಚ್ಚಿನ ಬೆಲೆ ಏನಾಗ್ತದೆ? ಮಹತ್ತಮ ಘಾತ ಆಗಿರ್ತದೆ. ಆದ್ದರಿಂದ ಮಹತ್ತಮ ಘಾತ ಅಥವಾ ಇದಕ್ಕೆ ಏನಂತ ಕರೀತಾರೆ? ಡಿಗ್ರಿ ಅಂತ ಕರೀತಾರೆ. ಮಹತ್ತಮ ಘಾತ ಅಥವಾ ಡಿಗ್ರಿಯ ಬೆಲೆ ಎಷ್ಟಾಗಬೇಕಿಲ್ಲಿ? 4 ಅನ್ನೋದನ್ನು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಜಸ್ಟ್ ಹಂಗೆ ಪಟ್ನ ಒಂದು ಫ್ರ್ಯಾಕ್ಷನ್ ಒಳಗೆ ಇದನ್ನು ಹಂಗೆ ನಕ್ಷೆ ಎಷ್ಟು ಹಾಕ್ಬೋದು ನೀವು. ಪ್ರಶ್ನೆಯಲ್ಲಿ ಡಿಸ್ಪ್ಲೇ ಆಗಿದೆ. ನಕ್ಷೆಯನ್ನು ಕೆಳಗೆ ನೀಡಿದೆ pxದ, ಅದಕ್ಕೆ ಶೂನ್ಯತೆಗಳ ಸಂಖ್ಯೆಯನ್ನು ಬರಿದೆ ಅಂತ ಹೇಳಿದ್ದಾರೆ. ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಈ ನಕ್ಷೆ ಇದ್ದದ್ದು x ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಸಂಧಿಸಿದೆ ಅನ್ನೋದು ನೋಡಬೇಕು. ಯಾವ್ಯಾವ ಬಿಂದುಗಳಲ್ಲಿ ನೋಡಿರಿ? ಇದು 1, 2, ಆಮೇಲೆ 3 ಬಿಂದುಗಳಲ್ಲಿ ಸಂಧಿಸಿದೆ ಅನ್ನೋದು ನೋಡ್ತೀವಿ. ಹಾಗಾಗಿ p(x)ನ ಶೂನ್ಯತೆಗಳ ಸಂಖ್ಯೆ, p(x)ನ ಶೂನ್ಯತೆಗಳ ಸಂಖ್ಯೆ ಬರಿಬೇಕು ಹಿಂಗೆ. ಶೂನ್ಯತೆಗಳ ಸಂಖ್ಯೆ ಈಕ್ವಲ್ ಟು ಎಷ್ಟು ಬರಿಬೇಕು? 2 ಬರಿತೀರೋ 3 ಬರಿತೀರಿ? ಒಮ್ಮೊಮ್ಮೆ ಇದನ್ನೂ ಕೌಂಟ್ ಮಾಡ್ತೀರಾ ಕೆಲವರು. ಇಲ್ಲಿ ಕೆಳಗಿಂದ ಆಗಬಾರ್ದು. ಎಕ್ಸ್ ಅಕ್ಷವನ್ನು ಕತ್ತರಿಸಿರ್ತಕ್ಕಂಥ ಬಿಂದು ನೋಡ್ಬೇಕು. ಇಲ್ಲಿ ಎಷ್ಟು ಬರೀಬೇಕು? 3 ಬರೀಬೇಕು. ಸ್ವಲ್ಪ ದೂರ ಕೊಡ್ತೀವಿ. ಮುಂದೆ ನೋಡಿರಿ, ಮುಂದಿನ ಪ್ರಶ್ನೆ. ಇಲ್ಲೊಂದು ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾರೆ. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗೈತಿ. ಶೂನ್ಯತೆಗಳು ಮತ್ತು ಸಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕಾಗಿದೆ. ಇಲ್ಲಿ ಕೊಟ್ಟಿರತಕ್ಕಂತಹ ಬಹುಪದೋಕ್ತಿಯನ್ನು ಮೊದಲು ಬರ್ಕೋರಿ. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗೈತಿ. ಅದಕ್ಕೆ ಇದು px = 0 ಹೋಲಿಸ್ಕೊಂಬಿಡ್ರಿ. px = 0 ಬರಿ. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿದೆ. pxನ ಬೆಲೆ x² ಮೈನಸ್ 2x ಮೈನಸ್ 8 = ಎಷ್ಟು? 0. x² ಮೈನಸ್ 2x ಮೈನಸ್ 8 = 0. ಇಲ್ಲಿ ನೋಡಿ, ಮೈನಸ್ 8x² ಬರ್ತದೆ ಮೊದಲನೇ ಮತ್ತು ಕೊನೆ ಪದಗಳ ಗುಣಲಬ್ಧ. ಹಾಗಾಗಿ 8ರ ಅಪವರ್ತನ 4 2 ಬರ್ತವೆ. ಇದು ಹೆಂಗೆ ತೊಗೊಳ್ಳೋಣ? ಮೈನಸ್ 4x ತೊಗೊಳ್ಳೋಣ, ಆಮೇಲೆ ಪ್ಲಸ್ 2x ತೊಗೊಳ್ಳೋಣ. ನೋಡಿರಿ, ವ್ಯತ್ಯಾಸ ಮೈನಸ್ 2x ಬರಬೇಕು. ನೀವು ಇದನ್ನು ಪ್ಲಸ್ ತೊಗೊಂಡು ಇದನ್ನು ಮೈನಸ್ ತೊಗೊಂಡ್ರೆ ನಡೆಯಂಗಿಲ್ಲ. ಮೈನಸ್ 4x ಪ್ಲಸ್ 2x ಕಾಂಬಿನೇಷನ್ನ ತೊಗೋಬೇಕು. ಮೈನಸ್ 8 = ಎಷ್ಟು ಆಯ್ತು ಹೇಳ್ರಿ? 0 ಆಯ್ತು. ಈ ಮೊದಲನೇ ಗುಂಪಿನೊಳಗೆ ಏನು ಸಾಮಾನ್ಯ ತೆಗಿಬೇಕು, 2ನೇ ಗುಂಪಿನಾಗ ಏನು ಸಾಮಾನ್ಯ ತೆಗಿಬೇಕು ಅಂತ ನೋಡಬೇಕು. ಮೊದಲನೇ ಗುಂಪಿನಲ್ಲಿ ಏನು ಸಾಮಾನ್ಯ ಇದೆ? ಎಕ್ಸ್ ಸಾಮಾನ್ಯ ಇದೆ. ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ 4 ಉಳಿತು. ಪ್ಲಸ್ ಇದೆ, ಮುಂದೆ ಪ್ಲಸ್ ಇಡ್ರಿ, 2 ಸಾಮಾನ್ಯ ತೆಗೆದು 2 ಸಾಮಾನ್ಯ ತೆಗೆದಾಗೂ ಕೂಡ ಎಷ್ಟು ಬರ್ತದೆ? x - 4 ಬರ್ತದೆ. = ಎಷ್ಟು ಬರೀತೀರಿ? 0 ಬರೀತೀರಿ.
ಇಲ್ಲೂ x-4 ಐತಿ, ಇಲ್ಲೂ x-4 ಐತಿ. ಇದನ್ನ ಹೊರಗೆ ತೊಗೊಂಬರ್ರಿ. x-4 ಹೊರಗೆ ತೆಗೆದ್ರೆ ಉಳಿತೈತಿ ಎಷ್ಟು? x+2 ಉಳಿತೈತಿ. ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ? 0 ಆಯ್ತು. ಅಂದರೆ x-4 ಈಸ್ ಈಕ್ವಲ್ ಟು 0, x-4 ಈಕ್ವಲ್ ಟು 0 ಅಥವಾ x+2 ಈಕ್ವಲ್ ಟು ಏನು ಬರಿಬೇಕು? 0 ಬರಿಬೇಕು. x+2 ಈಕ್ವಲ್ ಟು 0 ಅಂದರೆ x ಈಕ್ವಲ್ ಟು 4, ಅಥವಾ x ಈಸ್ ಈಕ್ವಲ್ ಟು ಎಷ್ಟಾಯಿತು? +2. ಆ ಕಡೆ ಹೋದರೆ ಎಷ್ಟಾಗ್ತೈತೆ ಅದು? -2 ಆಗುತ್ತೆ. ಇವತ್ತನ್ನ ಒಂದು ಅಲ್ಫಾ ಮತ್ತು ಒಂದು ಬೀಟಾ ಅಂತ ತೊಗೋಬೇಕು. ಆದ್ದರಿಂದ ಅಲ್ಫಾ ಈಕ್ವಲ್ ಟು 4 ಮತ್ತು ಇನ್ನೊಂದು ಶೂನ್ಯತೆ ಬೀಟಾ ಈಕ್ವಲ್ ಟು ಎಷ್ಟು? -2. ಈಗ ಇವು ಶೂನ್ಯತೆಗಳನ್ನು ಕಂಡುಹಿಡಿದೆವು. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂದ. ಈಗ ಅಲ್ಫಾ ಮತ್ತು ಬೀಟಾ ಮೊದಲು ಕೂಡಿಸ್ಕೊಂಡ್ಬಿಡೋಣ. ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಬರ್ತೈತಿ ನೋಡಿರಿ. 4 ಪ್ಲಸ್ ಬ್ರಕೆಟ್ -2 ಅಂದರೆ 4 -2, 4 2 ಹೋದ್ರೆ 2. 4 + -2 ಅಂದರೆ 2 ಯಾಕಂತ ಗೊತ್ತಾಗ್ತಾವ ಇಲ್ಲೋ? ಇನ್ನು ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ. 4 ಗುಂಡ್ಲೆ ಎಷ್ಟು? -2 ಅಂದರೆ ಎಷ್ಟು ಬರ್ತೈತಿ ನೋಡ್ರಿ? -8 ಬರ್ತೈತಿ. -8 ಬರ್ತೈತಿ. ಇವೆರಡೂ ಸೇರಿಸಿನ ಏನು ಮಾಡ್ರಿ ಅಥವಾ ಪ್ರತ್ಯೇಕ ತಗೋರಿ, ಏನು ತೊಂದರೆ ಇಲ್ಲ. ಇಲ್ಲ ಶೇರ್ಷ ಮಾರ್ಕ್ ಮಾಡಿ ಇದಕ್ಕೆ ಸಮೀಕರಣ 1 ಅಂತ ಬರೀ. ಇಲ್ಲ ಅಲ್ಫಾ ಪ್ಲಸ್ ಬೀಟಾ ಬಂದೈತಿ, ಇಲ್ಲಿ ಕೆಳಗಡೆ ಏನು ಬಂದೈತಿ? ಅಲ್ಫಾ ಬೀಟಾ ಬಂದೈತಿ. ಈಗ ನಾವು ಸೂತ್ರ ಉಪಯೋಗ ಮಾಡೋಣ. ಸಮೀಕರಣ ಏನೈತದ? px = x² - 2x - 8. ಸಮೀಕರಣ ಅಲ್ಲ, ಬಹುಪದೋಕ್ತಿ. px = x² - 2x - 8 ಅದ. ಇಲ್ಲಿಗೆ ಸಹಗುಣಕಗಳನ್ನು ಬರ್ಕೋರಿ, ABC ಬೆಲೆಗಳನ್ನು. ಇದರಿಂದ ನಿಮಗೆ a ಎಷ್ಟು? x² ಸಹಗುಣಕ 1, b ಅಂದರೆ x ಸಹಗುಣಕ. x ಸಹಗುಣಕ ಎಷ್ಟದ? -2, c ಅಂದರೆ ಎಷ್ಟು? ಸ್ಥಿರಾಂಕ -8. ಅರ್ಥ ಆಯ್ತಾ? ಇಷ್ಟ ಅಲ್ಫಾ ಪ್ಲಸ್ ಬೀಟಾಗೆ ಸೂತ್ರ ನೆನಪಿಸ್ಕೋಬೇಕು. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ -b / a ಮೈನಸ್ ಸೂತ್ರದಾಗ ಐತಿ. ಬಿದು ಹಿಂದೆ b = 2 ಐತಿಲ್ಲ, ಅದ್ರ ಹಿಂದೆ ಒಂದು ಮೈನಸ್ ಐತಿ. ಅದಕ್ಕೆ ಏನು ಮಾಡಬೇಕು? ಬ್ರಕೆಟ್ ಹಾಕಿ -2 ಬರಿಬೇಕು, ಡಿವೈಡೆಡ್ ಬೈ ಏದು ಬೆಲೆ 1 ಬರೀರಿ. ಮೈನಸ್ ಪ್ಲಸ್ ಆಯಿತು, 2/1 ಅಂದರೆ ಎಷ್ಟು ಬಂತು? 2 ಬಂತು. ಈಗ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಸಿದ ಬೆಲೆ -8 ಅದ, ಏದು ಬೆಲೆ 1 ಅದ, ಉತ್ತರ -8 ಅದ. ಈಗ ಇವೆರಡು ಸೇರಿಯೇ ಇದಕ್ಕೆ ಸಮೀಕರಣ 2 ಅಂರಿ. ಇದಕ್ಕೆ ಸಮೀಕರಣ 2 ಅಂರಿ. ಇಲ್ಲೊಂದು ಈಟ ಬ್ಯಾಕ್ ಹೋಗಿ ಒಂದೇ ಸಮೀಕರಣ ಏನು ಬಂದೈತಿ ನೋಡ್ರಿ. ಮೊತ್ತ ಎಷ್ಟು ಬಂದೈತಿ? 2 ಬಂದೈತಿ. ಅಲ್ಫಾ ಬೀಟಾ ಎಷ್ಟು ಬಂದೈತಿ? ಗುಣಲಬ್ಧ -8 ಬಂದು ಅಷ್ಟ ಇಲ್ಲಿ ಬಂದೈತೆ. ಇಲ್ಲಿ ನೋಡ್ರಿ ಐತೆ ಇಲ್ಲ? 2 ಮತ್ತು -8. 1 ಮತ್ತು 2ರಿಂದ 1 ಮತ್ತು 2ರಿಂದ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟು? 2 ಮತ್ತು ಅಲ್ಫಾ ಬೀಟಾ ಈಕ್ವಲ್ ಟು ಎಷ್ಟು ಬಂತು? -8 ಬಂತು. ಇದ ತಾಳೆ. ಹಾಂ, ಇಲ್ಲ ನಾವು ಇದನ್ನ ಏನು ಮಾಡಿದಿಲ್ಲ, ಇದ ತಾಳೆ ಅನ್ನಂಗೆ. ಈ ತಾಳೆ ನೋಡಿದಿಲ್ಲ, ಅಲ್ಲಿ ಆ್ಯಕ್ಚುಲಿ ಕಂಡುಹಿಡಿದ್ವಿ. ಅಲ್ಫಾ ಮತ್ತು ಬೀಟಾ ಬೆಲೆಗಳನ್ನು ಕಂಡುಹಿಡಿದು ಕೂಡಿಸಿದು ಗುಣಿಸಿದು. ಇಲ್ಲಿ ಸೂತ್ರ ಅನ್ವಯಿಸಿ ತಾಳೆ ನೋಡೋದು ಅಷ್ಟ. ಇಷ್ಟ ಮಾಡೋದು. ಮುಂದಿನ ಒಂದು ಪ್ರಶ್ನೆ. ಇಂತಹ ಪ್ರಶ್ನೆ ಆಗಲಿ ಒಂದು ಬಂದಿತ್ತು. ಇಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಬರಿಬೇಕಾಗೈತಿ. ಸೇಮ್ ಐತೆ ಗ್ರಾಫ್, ಏನು ವ್ಯತ್ಯಾಸ ಇಲ್ಲ. ಉತ್ತರ ಎಷ್ಟು ಬರೀಬೇಕು? ಆಪ್ಷನ್ ಎ 3. ಯಾಕೆಂದರೆ ಎಕ್ಸ್ ಅಕ್ಷವನ್ನು 1, 2, 3 ಬಿಂದುಗಳಲ್ಲಿ ಸಂಧಿಸಿ ಹೋಗ್ತಾ ಇದೆ. ಇನ್ನು ಮುಂದಿನ ಒಂದು ಪ್ರಶ್ನೆ. ಬರೇ ಪ್ರಶ್ನೆ ಗಮನಿಸ್ರಿ, ಪ್ರಶ್ನೆಯನ್ನು ಬರೆಯೋದು ಬೇಡ. ಇಲ್ಲಿ ಘಾತ ಎಷ್ಟಿದೆ ನೋಡ್ರಿ? 3 ಇದೆ, 4 ಇದೆ, 2 ಇದೆ, 1 ಇದೆ, 0 ಇದೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತ, ಅತಿ ಹೆಚ್ಚಿನ ಘಾತ ಎಷ್ಟಿದೆ? 4 ಇದೆ. ಹೀಗಾಗಿ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ ಅಂತ ಹೇಳಿದಾರೆ. ನಾನು ಶಾರ್ಟ್ಲಿ ಡಿಗ್ರಿ ಎಷ್ಟೇ ಬರಿತೀನಿ. ಡಿಗ್ರಿ ಕೊಟ್ಟು ಎಷ್ಟು ಬರೆಯೋಣ? 4 ಅಂತಕ್ಕಂಥದ್ದನ್ನು ಬರಿಬೇಕು. ಮುಂದಿನ ಪ್ರಶ್ನೆ. ನಿಮಗೆ ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿದೆ ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕಾಗಿದೆ. ಈಗ ತಾನೇ ಒಂದು ಲೆಕ್ಕ ಮಾಡಿದ್ವಿ, ಅಂಥದ್ದು ಇದು. ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಆ ಬಹುಪದೋಕ್ತಿಯನ್ನು 0ಗೆ ಸಮೀಕರಿಸ್ಕೋಬೇಕು. ಮೊದಲನೇ ಕೆಲಸ px = 0 ಬರ್ದೆಪ್ಪ. pxನ ಬೆಲೆ x² + 7x + ಎಷ್ಟು ಬರೆಯೋಣ? 10 = ಎಷ್ಟು? 0. x² + 7x + 10 = ಎಷ್ಟು? 0.
10x² ಬರ್ತದೆ ಮೊದಲನೇ ಮತ್ತು ಕೊನೆ ಪದಗಳ ಗುಣಾಕಾರ 10x². ಇದಕ್ಕೆ ಅಪವರ್ತನಗಳನ್ನು ತಗೋಬೇಕು. 10ಕ್ಕೆ 5 ಎರಡಲೇ 10 ಒಂದಲೇ 5x 2x ತಗೊಳ್ಳೋ ಸೂಕ್ತ. ಇವೆರಡೂ ಕೂಡಿಸಿದ್ರೆ ನೋಡ್ರಿ 7x ಆಕತ್ತೆ ಇಲ್ಲ, ಕೂಡಿಸಿದ್ರೆ 7x ಮಧ್ಯ ಪದಕ್ಕೆ ಸರಿ ಹೋತು. ಗುಣಾಕಾರ ಮಾಡ್ರೆ ಕುಣಿಸಿ ನೋಡ್ರಿ 5 ಎರಡಲೇ 10 x × x ಅಂದ್ರೆ x² 10x² ಆಯ್ತಲ್ಲ. ಹಂಗೆ ಈಗ ಗುಂಪು ಮಾಡ್ಕೋಬೇಕು, ಇದು ಹೊಡ್ಕೋಬೇಕಿನ್ನು x² ಪ್ಲಸ್ 5x ಪ್ಲಸ್ ಎಷ್ಟು ಬರೀಬೇಕು 2x ಪ್ಲಸ್ ಆಮೇಲೆ ಏನು ಬರೀಬೇಕು ನೋಡ್ರಿ 10 = ಎಷ್ಟು 0. ಈಗ ಮೊದಲನೇ ಒಂದು ಗುಂಪಿನಲ್ಲಿ ಏನು ಸಾಮಾನ್ಯ, ಎರಡನೇ ಗುಂಪಿನಾಗ ಏನು ಸಾಮಾನ್ಯ. ಮೊದಲನೇ ಗುಂಪಿನಾಗ x ಸಾಮಾನ್ಯ ಐತಿ, x × ಬ್ರಾಕೆಟ್ x + 5. ಎರಡನೇ ಗುಂಪಿನಾಗ ಏನು ಸಾಮಾನ್ಯ ಐತಿ 2 ಸಾಮಾನ್ಯ ಐತಿ, ಎಷ್ಟು ಬರಿಬೇಕು x + 5 ಬರಿಬೇಕು = ಎಷ್ಟು 0 ಆಗ್ತದೆ. ಇಲ್ಲೂ x + 5 ಐತಿ, ಇಲ್ಲೂ x + 5 ಐತಿ, ಹೊರಗೆ ತೆಗೀರಿ. x + 5 ಹೊರಗೆ ತೆಗೆದ್ರೆ ಉಳಿತು ಎಷ್ಟು ಬ್ರಾಕೆಟ್ನಾಗ x + 2 ಉಳಿತು = ಎಷ್ಟು ಆಯ್ತು ನೋಡ್ರಿ 0 ಆಯ್ತು. ಅಂದರೆ x = x + 5 = 0, x + 2 = 0. x + 5 = 0 ಅಥವಾ x ಪ್ಲಸ್ ಅಲ್ಲ x + 2 = 0. ಅಂದರೆ x = -5 ಅಥವಾ x = ಎಷ್ಟು -2. ಇವತ್ತನ್ನ ಒಂದು ಅಲ್ಫಾ ತೊಗೋಬೇಕು, ಒಂದೇನು ತೊಗೋಬೇಕು ಬೀಟಾ ತೊಗೋಬೇಕು. ಆದ್ದರಿಂದ ಅಲ್ಫಾ = -5 ಮತ್ತು ಬೀಟಾ = ಎಷ್ಟು -2. ಈಗ ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಮತ್ತು ಗುಂಡ್ಲಬ್ಧ ಕಂಡುಹಿಡಿಯೋಣ. ಅಲ್ಫಾ ಪ್ಲಸ್ ಬೀಟಾ = -5 ಪ್ಲಸ್ ಬ್ರಾಕೆಟ್ -2. ಇವೆರಡನ್ನು ಸೇರಿಸಿದರೆ ಎರಡು ಚಿಹ್ನೆ ಒಂದೇ ಇರೋದನ್ನು ಕೂಡಿಸ್ಬೇಕು, ಸಾಮಾನ್ಯ ಚಿಹ್ನೆಯನ್ನು ಬರೀಬೇಕು, -7 ಆಗುತ್ತೆ. ಇನ್ನು ಗುಣಲಬ್ಧ ಅಲ್ಫಾ × ಬೀಟಾ = -5 -2. ಇವೆರಡನ್ನು ಗುಣಿಸಿದರೆ 5 ಎರಡಲೇ 10 ಬರ್ತದೆ, ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ಆಗ್ತದೆ, ಅದನ್ನು ಬರೆಯೋದು ಬೇಡ. ಈಗ ಇದು ನಿಜವಾಗಿಯೂ ಕ್ಯಾಲ್ಕುಲೇಷನ್ ಮಾಡಿದ್ರಿ. ಇನ್ನು ತಾಳೆ ಅಂದು ಅದನ್ನು ಮಾಡಿ ಇಟ್ಬಿಟ್ರೆ ಮುಗಿದೋದು. ಏನು ಆಗಲೇ ಹಿಂದಿನ ಲೆಕ್ಕ ಒಂದೆರಡು ಸಮೀಕರಿಸ್ಕೊಂಡಿದ್ದು, ಹಂಗೆ ಸಮೀಕರಿಸ್ಕೊಳ್ಳಾರ್ದು ಮಾಡ್ಬೋದು. ಈಗ ABC ಬೆಲೆಗಳು ಮತ್ತು ಸಮೀಕರಣ ಬರ್ಕೊಳ್ಳೋಣ. Px = ಏನಾಯ್ತದು x² ಪ್ಲಸ್ ಎಷ್ಟು 7x ಪ್ಲಸ್ ಎಷ್ಟದ 10 ಅದ. ಸರಿ ಐತೆಲ್ಲ ಬರ್ಕೊಂಡ. ಈಗ ABC ಬೆಲೆಗಳು ನೋಡ್ರಿ. A = 1, B ಅಂದರೆ ಏನು x ಅನ್ನ ಸಹಗುಣಕ 7, C ಅಂದರೆ ಏನು ಸ್ಥಿರಾಂಕ 10. ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಹಾಕ್ರಿ. ಅಲ್ಫಾ ಪ್ಲಸ್ ಬೀಟಾ = -b / a -b/a. ಮೈನಸ್ ಹಂಗೆ ಇರಲಿ. ಬಿದ ಬೆಲೆ ಎಷ್ಟೈತೆ ನೋಡ್ರಿ 7, ಎದ ಬೆಲೆ 1 ಅಂದ್ರೆ -7 ಆಯ್ತು. ಅಲ್ಫಾ × ಬೀಟಾ = ಸೂತ್ರ c/a = ಎಷ್ಟು 10 ವಾಗಲೇ ಎಷ್ಟು 1 10 ಆಯ್ತು ನೋಡಿ. ನೀವು 1-2 ಸಮೀಕರಿಸ್ಕೊಳ್ಳಬೇಕಂತೇನಿಲ್ಲ. ಇದನ್ನು ಹಿಂಗೆ ಮಾಡಿಟ್ಟು ತಾಳೆ ಅಂದಿದ್ದು ನೆಕ್ಸ್ಟ್ ಬಿಡಿಸಿ ಎರಡು ಸೇಮ್ ಬಂದಾಗ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇಲ್ಲಿ -7 ಐತಿ, ಇದು -7 ಬಂದೈತಿ. ಇಲ್ಲಿ ನೋಡಿ ಅಲ್ಫಾ ಬೀಟಾ ಎಷ್ಟೈತಿ 10 ಬಂದದ, ಇಲ್ಲೂ ಅಲ್ಫಾ ಬೀಟಾ ಎಷ್ಟೈತಿ 10 ಐತಿ. ಇಷ್ಟು ಸರಿ ಬಂದೈತಿ ಅಲ್ಲೋ ನೋಡಿ ಇಷ್ಟು ಲೆಕ್ಕಾಚಾರ ಮಾಡಿಟ್ರೆ ಅಂದರೆ ನಿಮ್ಗೆ ಪೂರ್ಣ ಮಾರ್ಕ್ಸ್ ಸಿಗ್ತದೆ. ಮುಂದಿನ ಪ್ರಶ್ನೆ ಮತ್ತು ಮಹತ್ತಮ ಘಾತದ ಮೇಲದ ಈ ಒಂದು ಬಹುಪದೋಕ್ತಿಯನ್ನು ಗಮನಿಸಿದರೆ ಮಹತ್ತಮ ಘಾತ ಎಷ್ಟಂತ ನಮ್ಗೆ ಕಂಡು ಬರ್ತದೆ 3. ಅಂದರೆ ಆಪ್ಷನ್ A 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. x² - 5x + 6 ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ನೇರವಾಗಿ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೈತಿ. ಅದಕ್ಕೆ ABC ಬೆಲೆಗಳನ್ನು ಬರ್ಕೊಳ್ಳಿ. A1 x² ಸಹಗುಣಕ A ಅಂದರೆ B -5, C ಅಂದರೆ ಎಷ್ಟಪ್ಪ 6 ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ಈಗ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಅಂದ್ರೇನು ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾಕ್ಕೆ ಏನು ಬೆಲೆ -b / a ಅಂದರೆ ಮೈನಸ್ ಬ್ರಾಕೆಟ್ -5 ಬಾಗಿಲ ಎ ಅಂದರೆ ಎಷ್ಟು 1, ಮೈನಸ್ ಕ್ಯಾನ್ಸಲ್ ಆಗಿ ಎಷ್ಟು ಬಂತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಬರೀ 5 ಬಿಡ್ರೆ ಸಾಕು. ಶೂನ್ಯತೆಗಳ ಮೊತ್ತ ಅಷ್ಟೇ ಕಂಡು ಹಿಡಿತಿಲ್ಲಿ, ಆಲ್ಫಾ ಬೀಟಾ ಬರೆಯೋದು ಬೇಡ, ಶೂನ್ಯತೆಗಳ ಮೊತ್ತ ಅಷ್ಟೇ. ಮುಂದಿನ ಪ್ರಶ್ನೆ ನೋಡಿ. Px = ಇಷ್ಟಾಯ್ತು, ಒಂದು ವರ್ಗ ಬಹುಪದ ಹೋಗ್ತೈತಿ. ಇಲ್ಲೂ ಕೂಡ ಶೂನ್ಯತೆಗಳ ಮೊತ್ತನ ಕೇಳಿದೆ. ABC ಬೆಲೆಗಳನ್ನು ಬರ್ಕೊಳ್ಳೋಣ ನೇರವಾಗಿ. A = 1 ಬರೆಯೋಣ. B = ಎಷ್ಟು ಬರೀತೀರಿ -2, ಆಮೇಲೆ C = ಎಷ್ಟು -8. A B ಮತ್ತು C ಬೆಲೆಗಳನ್ನು ಬರ್ಕೊಂಡೆ ನಾನು. ಈಗ ಶೂನ್ಯತೆಗಳ ಮೊತ್ತ ಅಲ್ಫಾ
ಪ್ಲಸ್ ಬೀಟಾ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ನಮಗೆ ಸೂತ್ರ. ಶೂನ್ಯತೆಗಳ ಮೊತ್ತ ಈಕ್ವಲ್ ಟು ಏನು ಮೈನಸ್ ಬಿ ಡಿವೈಡೆಡ್ ಬೈ ಎ ಸೂತ್ರ ಅಲ್ಲ, ಆ ಸೂತ್ರದಲ್ಲಿ ಬೆಲೆಗಳನ್ನು ಹಾಕ್ರಿ. ಮೈನಸ್ ಹಂಗೆ ಹೊರಗಿರಲಿ. ಬಿದ ಬೆಲೆ -2, ಎದ ಬೆಲೆ ಎಷ್ಟು 1, ಮೈನಸಿಂದ ಮೈನಸ್ ಎಷ್ಟು +2 ಬಂತು. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಎಷ್ಟು 2 ಬಂತು. ಇದು ಶೂನ್ಯತೆಗಳ ಮೊತ್ತ. ಇದೆಲ್ಲೈತಿ ಆಪ್ಷನ್ ಬಿನಾಗೈತೆ ನೋಡಿ. ಆದ್ದರಿಂದ B2 ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು ನೋಡ್ತು. ಆಗಲೇ ಒಂದು ಇಂಥದ್ದೈತಲ್ಲ ಸಮಸ್ಯೆ, ಇಲ್ಲಿ ಆಪ್ಷನ್ಸ್ ಇರಲಿಲ್ಲ, ನೇರವಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಲಿಲ್ಲ. ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಇಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪಿದಾಗದ ಚರಾಕ್ಷರ ಇಲ್ಲಿ ಪಿನ ಅತಿ ಹೆಚ್ಚಿನ ಘಾತ ಎಷ್ಟದ ನೋಡಿ. ಎಷ್ಟದ 4 ಅತಿ ಹೆಚ್ಚಿರ್ತಕ್ಕಂಥ ಘಾತ ಅಲ್ಲ. ಆದ್ದರಿಂದ ಡಿಗ್ರಿ ಅಥವಾ ಮಹತ್ತಮ ಘಾತ ಈಕ್ವಲ್ ಟು ಎಷ್ಟು ಬರೀಬೇಕು 4 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಮುಂದಿನ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು, ವರ್ಗ ಬಹುಪದೋಕ್ತಿ ಇತ್ತಂದ್ರೆ ನೋಡ್ರಿ, ವರ್ಗ ಬಹುಪದೋಕ್ತಿ ಅಂದರೆ ಯಾವುದು? Px ಈಸ್ ಈಕ್ವಲ್ ಟು ax² + bx + c. ಇದು ವರ್ಗ ಬಹುಪದೋಕ್ತಿ. ಇದರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಗರಿಷ್ಠ ಶೂನ್ಯತೆಗಳ ಸಂಖ್ಯೆ, ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಯಾವಾಗಲೂ ಯಾವುದೇ ಒಂದು ಬಹುಪದೋಕ್ತಿಗೆ ಅತಿ ಹೆಚ್ಚಿನ ಘಾತ ಅಥವಾ ಮಹತ್ತಮ ಘಾತ ಎಷ್ಟು ಇರ್ತಿಲ್ಲ ಅಷ್ಟು ಶೂನ್ಯತೆಗಳು ಹೊಂದಿರ್ತದೆ. ಈ ವರ್ಗ ಬಹುಪದೋಕ್ತಿ ಅಂದಾಗ ಮಹತ್ತಮ ಘಾತ 2 ಆಗ್ತದೆ, ಡಿಗ್ರಿ 2 ಆಗ್ತದೆ. ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ ಎಷ್ಟು 2 ಅಂತಕ್ಕಂಥದ್ದನ್ನು ನಾವು ಸ್ಮರಿಸ್ಕೋಬೇಕು ಮತ್ತು ಬರಿಬೇಕು. ಇದು ಆಪ್ಷನ್ ಎಲ್ಲಿದೆ? ಸಿನಲ್ಲಿದೆ. ಆದ್ದರಿಂದ C2 ನಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. A1 B7 C10 ಆಗಲೇ ಮಾಡಿದ್ರಿ. ಇದು ABC ಬೆಲೆಗಳನ್ನು ಬರ್ಕೋರಿ. ಬರೆದ್ರಿ ಅಲ್ಲ? A ಮತ್ತು B C ಬೆಲೆ ಬರೆದ್ರಿ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಮೈನಸ್ ಹಂಗೆ ಇರಲಿ. ಬಿದ ಬೆಲೆ ಎಷ್ಟಿದೆ? 7 -7 ಬರೀ 7 ಅದ. ಎದ ಬೆಲೆ ಎಷ್ಟು? 1 ಅಂದರೆ ಎಷ್ಟು ಬಂತು? -7 ಬಂತೋ ಇಲ್ಲೋ? ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಅಂದರೆ ಶೂನ್ಯತೆಗಳ ಮೊತ್ತ -7 ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ, ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ, ಶೂನ್ಯತೆಗಳ ಮೊತ್ತ -3 ಇದೆ, ಮತ್ತು ಹಾಗೂ ಗುಣಲಬ್ಧಗಳು ಅಂದರೆ ಆಲ್ಫಾ ಇಂಟು ಬೀಟಾ, ಶೂನ್ಯತೆಗಳು ಗುಣಲಬ್ಧ ಎಷ್ಟೈತಿ? ಎಷ್ಟದ? 2 ಅದ. ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಮೊದಲಿಗೆ ವರ್ಗ ಬಹುಪದೋಕ್ತಿ ಬರಿಬೇಕು. Px ಈಸ್ ಈಕ್ವಲ್ ಟು, ನಿಮಗೆ ಮೊತ್ತ ಗುಣಲಬ್ಧ ಕೊಟ್ಟಾಗ ಸೂತ್ರವನ್ನು ಸ್ಮರಿಸ್ಕೊಳ್ರಿ. ಈಗಲೇ ಇದೇ ವಿಡಿಯೋದಲ್ಲಿ ಒಂದು ಸಲ ಬಂದಿದೆ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಬರಿಬೇಕು ಹಂಗೆ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ನಮಗೆ ಸಂಬಂಧಪಟ್ಟಿರತಕ್ಕಂಥ ಸೂತ್ರ. x² ಮೈನಸ್ ಬ್ರಕೆಟ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇನ್ಮೇಲೆ ಬೆಲೆಗಳನ್ನು ಆದೇಶಿಸ್ರಿ. x² ಹಾಗೇ ಇರಲಿ, ಆಲ್ಫಾ ಪ್ಲಸ್ ಬೀಟಾ -3 ಐತೆ, ಬ್ರಕೆಟ್ ಹಾಕಿ ಒಳಗಡೆ -3 ಬರೀರಿ, ಇಂಟು ಎಕ್ಸ್ ಹಂಗೆ ಇರಲಿ, ಪ್ಲಸ್ ಆಲ್ಫಾ ಬೀಟಾ ಅಂದರೆ ಅದೆಷ್ಟೈತೆ ಬೆಲೆ 2 ಅದ. ಆಲ್ಫಾ ಬೀಟಾ ಜಾಗದಾಗ 2 ಹಾಕ್ರಿ. ಇನ್ನು ಸ್ವಲ್ಪ ಸುಲಭೀಕರಣ ಮಾಡ್ಕೋಬೇಕು. x² ಮೈನಸ್ ಇಂಟು ಮೈನಸ್ ಪ್ಲಸ್ 3x + 2. ಈಗ ನಿಮಗೆ ಸಿಕ್ಕಿದ್ದೇನು ಅಂದರೆ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂದಿದ್ರು ನಾವು ಅದನ್ನು ಬರೆದೇವೆ. ಇನ್ನು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾಗಿದೆ. Px ಈಸ್ ಈಕ್ವಲ್ ಟು ಅದೇ ವರ್ಗ ಬಹುಪದೋಕ್ತಿ ಎಷ್ಟದು? x² + 3x + 2, x² + 3x + 2, x² + 3x + 2, x² + 3x + 2 ಬಹುಪದೋಕ್ತಿ ಬರ್ಕೊಂಡೆ ನಾನೀಗ. ಇದಕ್ಕೇನು ಮಾಡ್ಬೇಕಾಗೈತಿ? ಈಗ ಶೂನ್ಯತೆಗಳನ್ನು ಕಂಡುಹಿಡಬೇಕಾಗೈತಿಲ್ಲ. ಶೂನ್ಯತೆಗಳನ್ನು ಕಂಡುಹಿಡಬೇಕಂದ್ರೆ Px ಈಸ್ ಈಕ್ವಲ್ ಟು ಏನು ಮಾಡಬೇಕು? 0 ಹೋಲಿಸ್ಕೋಬೇಕು. ಅಂದರೆ
ಪಿ ಎಕ್ಸನ ಬೆಲೆ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇಕ್ವಲ್ ಟು ಎಷ್ಟಾಯಿತು 0 ಆಯಿತು. ಇನ್ನೇನು ಮಾಡಬೇಕು, ಮಧ್ಯಪದವನ್ನು ನೋಡಿಕೊಂಡು ವಿಭಜಿಸಿ ಬರ್ಕೊಂಡು ಅಪವರ್ತನಗಳನ್ನು ತಗೋಬೇಕು. 2x² ಅಪವರ್ತನಗಳು ಸಾರಿ ಅದನ್ನು ಬಿಡಿಸಬಾರ್ದು, ಹೆಂಗೆ ಬರೀತೀರಿ 2x ಪ್ಲಸ್ ಎಕ್ಸ್ 2 ಕೂಡಿಸಿದ್ರೆ 3x ಆಕೈತಲ್ಲ, ಗುಣಾಕಾರ ಮಾಡಿದ್ರೆ ಮೊದಲನೇ ಮತ್ತು ಕೊನೆ ಪದಗಳ ಗುಣಾಕಾರಕ್ಕೆ ಸರಿ ಹೋಗ್ತದೆ. ಪ್ಲಸ್ 2 ಇಕ್ವಲ್ ಟು ಏನು ಬರೆಯೋಣ 0 ಬರೆಯೋಣ. ಮೊದಲನೇ 2 ಪದಗಳಲ್ಲಿ ಎಕ್ಸ್ ಸಾಮಾನ್ಯ ಇರೋದ್ರಿಂದ ಎಕ್ಸ್ ಸಾಮಾನ್ಯ ತೆಗಿತೀನಿ, ಉಳಿತದ ಎಷ್ಟು ಎಕ್ಸ್ ಪ್ಲಸ್ 2 ಉಳಿತದ. ಇದನ್ನು ಗುರ್ತಿಸಾಕೆ ಬರ್ಬೇಕು, ಕೆಲವರಿಗೆ ತಪ್ತರಿದ್ದನ ರೂಢಿ ಮಾಡ್ಕೋರಿ. ಎಕ್ಸ್ ಇಂಟು ಬ್ರಾಕೆಟ್ ಎಷ್ಟು ಆಯ್ತು ಹೇಳ್ರಿ ಎಕ್ಸ್ ಪ್ಲಸ್ 2 ಆಯ್ತು. ಮುಂದೆ ಏನು ತೆಗಿತೀರಿ ಸಾಮಾನ್ಯ, ಒಂದು ಸಾಮಾನ್ಯ ತೆಗಿತೀರಿ, ಎಷ್ಟು ಬರಿಬೇಕು ಎಕ್ಸ್ ಪ್ಲಸ್ 2 ಬರಿಬೇಕು. ಇಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ 0 ಆಯ್ತು. ಗೊತ್ತಾಯ್ತಾ? ಈಗ ಇಲ್ಲೂ ಎಕ್ಸ್ ಪ್ಲಸ್ 2 ಐತಿ, ಇಲ್ಲೂ ಎಕ್ಸ್ ಪ್ಲಸ್ 2 ಐತಿ. ಎಕ್ಸ್ ಪ್ಲಸ್ 2 ಅನ್ನು ಸಾಮಾನ್ಯ ತೆಗೆದ್ರೆ ಉಳಿತದ ಎಷ್ಟು ನಮ್ಗೆ ಎಕ್ಸ್ ಪ್ಲಸ್ 1 ಉಳಿತದ. ಇಕ್ವಲ್ ಟು ಎಷ್ಟಾಯ್ತು 0 ಆಯ್ತು. ಅಂದರೆ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಥವಾ ಏನು ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಎಷ್ಟು 0. ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು -2 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು -1. ಆದ್ದರಿಂದ ಶೂನ್ಯತೆಗಳು -2 ಮತ್ತು -1 ಏನಿತ್ತು ನೋಡಿ ಪ್ರಶ್ನೆ ಲಾಸ್ಟ್ಗೆ, ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಆದ್ದರಿಂದ ಶೂನ್ಯತೆಗಳು -2, ಆದ್ದರಿಂದ ಶೂನ್ಯತೆಗಳು -2, -1 ಅಂತಕ್ಕಂಥದ್ದನ್ನು ಬರಿಬೇಕು. ಪ್ರಶ್ನೆಯನ್ನು ಗ್ರಹಿಸಿ ಪ್ರಶ್ನೆ ಏನು ಕೇಳಿದಾರ ಅದಕ್ಕೆ ತಕ್ಕಂಗೆ ಅದನ್ನು ಅರ್ಥ ಮಾಡಿಕೊಂಡು ಬಿಡಿಸ್ತಕ್ಕಂಥ ಒಂದು ಕೆಲಸವನ್ನು ತಾವೆಲ್ಲ ಮಾಡಬೇಕು. ಭಾಳ ಸುಲಭ ಇದೆ ಇದು ಟಾಪಿಕ್, ಅಂತ ಪರಿ ಏನು ಕ್ಲಿಷ್ಟತೆಯ ಮಟ್ಟ ಇದರೊಳಗಿಲ್ಲ. ಮತ್ತು ಭಾಗಾಕಾರ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ತೆಗೆದಿದ್ದಾರೆ ಇದರೊಳಗೆ, ಈ ಚಾಪ್ಟರ್ದೊಳಗೆ ಬಹುಪದೋಕ್ತಿಯ ಭಾಗಾಕಾರ ಇತ್ತಲ್ಲ ಅದನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ ಮತ್ತು ಕಡಿಮೆನೇ ಆಗಿದೆ ಸಿಲೆಬಸ್. ನೋಡ್ರಿ, ವರ್ಗ ಬಹುಪದೋಕ್ತಿ ಪಿ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ c ನ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿದ್ದಾಗ ಆಲ್ಫಾ ಬೀಟಾವು ಯಾರು ಹೇಳ್ತೀರಿ ಇದ್ರೊಳಗೆ ಯಾವ್ದು ಸರಿ? ಆಲ್ಫಾ ಬೀಟಾ ಅಂದರೆ ಏನು ಶೂನ್ಯತೆಗಳು ಗುಣಲಬ್ಧ. ಯಾವ್ದು ಉತ್ತರ ಆಗ್ತದೆ? C/A ಸರಿ ಆಗ್ತದೆ ಉತ್ತರ. DC/A ಬರಿಬೇಕು, DC/A ಸರಿ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ, ಭಾಳ ಇಲ್ಲಿ ಇದೇ ವರ್ಷ ಕೇಳಿದಾರೆ ನೋಡ್ರಿ, ಮೊನ್ನೆ ಏಪ್ರಿಲ್ಗೆ ಮೊದಲನೇ ಎಕ್ಸಾಮ್ಗೆ. ಇದನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಂಡು 100 ಔಟ್ ಆಫ್ 100 ಮಾಡೋರು 99 ಮಾಡಿದ್ದಾರೆ. ಎಲ್ಲಿ ಎಡವಟ್ಟು ಹಾಕತ್ತೆ ಹೇಳ್ತೀನಿ ಕೇಳಿ. ಮಹತ್ತಮ ಘಾತ ಕೇಳಿದಾರ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತೈತಿ, ಇಲ್ಲೊಂದು 2 ಐತಿ, ಇಲ್ಲೊಂದು 2 ಐತಿ, ಹಾಯೆಸ್ಟ್ ಎಷ್ಟೈತಿ 2 ಐತಿ. ಆದರೆ ಆದರ್ಶ ರೂಪದ ಕೊಟ್ಟಿಲ್ಲ ಇದನ್ನು. ಆದರ್ಶ ರೂಪದ ನಾವು ಇಟ್ಕೊಂಡು ಘಾತ ನೋಡ್ಬೇಕು. ಅದಕ್ಕೆ ಏನು ಮಾಡಬೇಕು ನೋಡಿರಿ, ಪಿ ಎಕ್ಸ್ ಇಸ್ ಈಕ್ವಲ್ ಟು ಬರಿತೀನಿ ನೋಡಿರಿ, ಗುಣಸರಿ ಎಕ್ಸ್ ಒಳಗೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟಾಯ್ತು x³ ಆಯ್ತು, ಪ್ಲಸ್ ಎಷ್ಟಾಯ್ತು 3x ಪ್ಲಸ್ ಮುಂದೆ ಎಷ್ಟೈತದ 5x² ಪ್ಲಸ್ ಮುಂದೆ ಎಷ್ಟ 7. ಈಗ ಡಿಗ್ರಿ ಹೇಳ್ರಿ 3 ಅಂತ ಈಗ ಕನ್ಫರ್ಮ್ ಆಕತಿಲ್ಲ. ಆದರೆ ಇದನ್ನು ತಪ್ಪು ಬರೆದು ಬಂದಾರೆ ನಮ್ಮ ಜಾನಮ್ ವಿದ್ಯಾರ್ಥಿಗಳೂ ಕೂಡ ಮೊನ್ನೆ ಎಕ್ಸಾಮ್ ತಪ್ಪು ಬರೆದು ಬಂದಾರೆ. ನಾವು ವ್ಯಾಲ್ಯೂಯೇಷನ್ ಮಾಡಿದ್ವಿ ಸುಮಾರು ಪೇಪರ್ಗಳನ್ನ, ಅಲ್ಲೂ ಇಂಥ ಮಿಸ್ಟೇಕ್ಸ್ ಕಂಡು ಬಂದಿದ್ದಾವೆ. ನೀವು ಒಮ್ಮೊಮ್ಮೆ ಕ್ವಶನ್ಸ್ ಅವು ಡಿಫಿಕಲ್ಟ್ ಇರೋಂಗಿಲ್ಲ, ಸ್ವಲ್ಪ ನಿಮ್ಮ ಬುದ್ಧಿಯನ್ನು ಉಪಯೋಗಿಸೋದಿರ್ತೈತಿ, ಅದು ಸ್ವಲ್ಪ ಖರ್ಚು ಮಾಡಬೇಕಷ್ಟ. ಆದ್ದರಿಂದ ಡಿಗ್ರಿ ಎಷ್ಟು ಆಗ್ಬೇಕು? ಆದ್ದರಿಂದ ಡಿಗ್ರಿ ಕೊಟ್ಟು ಎಷ್ಟು ಬರಲಿ 3. ಮುಂದಿನ ಒಂದು ಪ್ರಶ್ನೆ, ಶೂನ್ಯತೆಗಳನ್ನು ಕಂಡುಹಿಡಿಯುತ್ತೆ. ಪಿ ಎಕ್ಸ್ ಇಸ್ ಈಕ್ವಲ್ ಟು x² - 5 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಇದರ ಶೂನ್ಯತೆಗಳನ್ನು ಕಂಡುಹಿಡಬೇಕಂದ್ರೆ ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಕೊಲಿಸ್ಕೋಬೇಕು? 0 ಕೊಲಿಸ್ಕೋಬೇಕು. ಪಿ ಎಕ್ಸ್ ಇಸ್ ಈಕ್ವಲ್ ಟು 0 ಕೊಲಿಸ್ಕೊಂಡೆ. x² - 5 ಈಕ್ವಲ್ ಟು ಎಷ್ಟು 0 ಅಂದರೆ x² ಈಕ್ವಲ್ ಟು ಎಷ್ಟು 5 ಅಂದರೆ x ಈಕ್ವಲ್ ಟು ಪ್ಲಸ್ ಅಥವಾ ಮೈನಸ್ ವರ್ಗಮೂಲ 5. ಆದ್ದರಿಂದ ಒಂದು ಶೂನ್ಯತೆ ಪ್ಲಸ್ √5, ಇನ್ನೊಂದು ಶೂನ್ಯತೆ ಬೀಟಾ ಈಕ್ವಲ್ ಟು ಎಷ್ಟು ಬರೀಬೇಕು -√5 ಅಂತ ಬರೀಬೇಕು. ಶೂನ್ಯತೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಬಹಳ ಸುಲಭ ಪ್ರಶ್ನೆ, ಬಹಳ ಸುಲಭ ಇದೆ. ಮುಂದಿನ ಒಂದು ಪ್ರಶ್ನೆ, ಮತ್ತೆ ಮಹತ್ತಮ ಘಾತ ಬರೆದಿದೆ. ಆ ಬಹುಪದೋಕ್ತಿಯನ್ನು ಗಮನಿಸ್ರಿ ಮತ್ತು ಘಾತ ಎಷ್ಟಂತ ಡಿಗ್ರಿ ಅಥವಾ ಮಹತ್ತಮ ಘಾತ ಎಷ್ಟಂತ ಗುರುತಿಸ್ರಿ. ಎಷ್ಟು ಬರೋಣ? ಡಿಗ್ರಿ ಅಥವಾ ಮಹತ್ತಮ ಘಾತ ಈಕ್ವಲ್ ಟು ಎಷ್ಟು 3 ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅತಿ ಹೆಚ್ಚಿನ ಘಾತ ಎಕ್ಸ್ಗೆ 3 ಇದೆ. ಮುಂದಿನ ಒಂದು ಪ್ರಶ್ನೆ, ಶೂನ್ಯತೆಗಳ ಮೊತ್ತ 7 ಮತ್ತು ಗುಣಲಬ್ಧ 12 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಬೇಕಾಗಿದೆ. 3ನೇ ಸಲ ಅದೇ ಪ್ರಕಾರದ ಸಮಸ್ಯೆ ಬಂದಿದೆ ನೋಡಿ. ಶೂನ್ಯತೆಗಳ ಮೊತ್ತ
ಅಂದರೆ ಏನು ಬರೀಬೇಕು? ಅಲ್ಫಾ ಪ್ಲಸ್ ಬೀಟಾ. ನೀವು ಬರೀತೀರಿ ನನ್ನ ಜೊತೆ. ಅಲ್ಫಾ ಪ್ಲಸ್ ಬೀಟಾ ಇಕ್ಕೊಟ್ಟು ಎಷ್ಟು ಬರೆಯೋಣ? 7 ಬರೆಯೋಣ. ಶೂನ್ಯತೆಗಳ ಗುಣಲಬ್ಧ ಇದನ್ನು ಹೆಂಗೆ ಬರೆಯೋಣ? ಅಲ್ಫಾ ಇಂಟು ಬೀಟಾ. ಅಲ್ಫಾ ಬೀಟಾ ಇಕ್ಕೊಟ್ಟು ಎಷ್ಟು ಬರೀಬೇಕು? 12 ಬರೀಬೇಕು. ಇನ್ನು ಮೊತ್ತ ಮತ್ತು ಗುಣಲಬ್ಧ ಇರುವಾಗ ವರ್ಗ ಬಹುಪದೋಕ್ತಿಯನ್ನು ಹೇಗೆ ಬರ್ಕೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ಸೂತ್ರ ನೆನಪಿಡೋದು. ಇದು ಮೆಮರಿ, ಪರ್ಮನೆಂಟ್ ಮೆಮರಿ ಇಟ್ಕೋಬೇಕಿದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಹಾಗೆ ಇರಲಿ ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಬರಿಬೇಕು. ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಏನು ಬರಿಬೇಕು? ಅಲ್ಫಾ ಬೀಟಾ ಅಂತ ಬರಿಬೇಕು. ಬರ್ಕೊಂಡ್ರೆ ಇಷ್ಟು. ಇನ್ನು ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು? 7 ಇದೆ. 7 ಎಕ್ಸ್. ಅಲ್ಫಾ ಬೀಟಾ ಅಂದರೆ ಎಷ್ಟಿದೆ? 12 ಇದೆ. 12 ಇದೆ. ಪಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಆತಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 2. ಇಲ್ಲಿಗೆ ನಿಮಗೆ ಏನು ಸಿಕ್ತು? ವರ್ಗ ಬಹುಪದೋಕ್ತಿ ಸಿಕ್ತು. ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡೀರಿ ಅಂತ ಹೇಳಿದರು. ವರ್ಗ ಬಹುಪದೋಕ್ತಿ ಕಂಡುಹಿಡಿದ್ವಿ. ಇನ್ನು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಹೇಳಿದರು. ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ ಇದನ್ನು ಎದಕ್ಕೆ ಹೋಲಿಸ್ಕೋಬೇಕು? 0ಗೆ ಸಮೀಕರಿಸ್ಕೋಬೇಕು. ಈಗ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಪಿ ಎಕ್ಸ್ ಈಸ್ ಈಕ್ವಲ್ ಟು 0 ಬರ್ಕೊಳ್ಳಿ. ಪಿ ಎಕ್ಸ್ ಈಕ್ವಲ್ ಟು 0 ಬರೆದ್ರಿ ಅಂದ್ರೆ ಪಿ ಎಕ್ಸ್ದ ಬದಲಿ ಆ ವರ್ಗ ಬಹುಪದೋಕ್ತಿ ಕೆಳಗಿಳಿಸ್ಕೋಬೇಕು. ಇದನ್ನು ಕನ್ಫ್ಯೂಷನ್ ಮಾಡ್ಕೋತಾರೆ ಕೆಲವರು. ಶೂನ್ಯತೆಗಳನ್ನು ಕಂಡುಹಿಡಿಯುವಾಗ ಪಿ ಎಕ್ಸ್ ಎದಕ್ಕೆ ಹೋಲಿಸ್ಕೋಬೇಕು? 0 ಹೋಲಿಸ್ಕೋಬೇಕು. ನೋಡಿರಿ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಸ್ ಈಕ್ವಲ್ ಟು ಎಷ್ಟು? 0. ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0. ಇನ್ನು ಮೊದಲನೇ ಮತ್ತು ಕೊನೆ ಪದಗಳನ್ನ ಗುಣಿಸಿದ್ರೆ 12x ಸ್ಕ್ವೇರ್ ಬರ್ತದೆ. 12ಕ್ಕೆ 6 ಎಡ್ಲೆ ತೊಗೊಳಕ್ಕೆ ಬರ್ತೈತಿ, 4 ಮೂರ್ಲೆತ್ ಬರ್ತೈತಿ. ಯಾವುದು ಸೂಕ್ತ ಅನ್ನೋದನ್ನು ನೀವು ವಿಚಾರ ಮಾಡಬೇಕು. 4 ಮತ್ತು 3, 4x ಮತ್ತು 3x ಬರೀತೀನಿ ನಾನು. ಇನ್ನು 4x 3x ಕುಡಿಸಿದ್ರೆ ಪ್ಲಸ್ 7x ಬರಕೈತಲ್ಲ, ಅದಕ್ಕೇನು ಮಾಡೋರ? ಅದಕ್ಕೇನು ಮಾಡ್ತೀರಿ? ಇವೆರಡು ಮೈನಸ್ ಮಾಡ್ತಿರಲ್ಲ, ಇದನ್ನು ಮೈನಸ್ ಮಾಡ್ಕೊರಿ, ಇದನ್ನು ಮೈನಸ್ ಮಾಡ್ಕೊರಿ. ಎರಡು ಕೂಡಿಸಿದ್ರೆ ಎಷ್ಟು ಆಕತ್ತದ? ಮೈನಸ್ 7x ಆಕತಿ. ಗುಣಿಸಿದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಕತಿ. 4 ಮೂರಲೆ 12, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಷ್ಟಾಯಿತು? ಎಕ್ಸ್ ಸ್ಕ್ವೇರ್ ಆಯಿತು. ಸರಿ, ಎಕ್ಸ್ ಸ್ಕ್ವೇರ್ ಬರಿಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 4x ಮುಂದೆ ಪ್ಲಸ್ ಇಡಬೇಡ್ರಿ. ಅಲ್ಲಿ ಪ್ಲಸ್ ಇಟ್ಕೊಂಡು నేను ತೋರಿಸಿದೆ, ನಾನು ನಿಮ್ಮ ಕಡೆ ಇಡಬೇಕೇನು? ನೀವು ಏನು ಇಡಬೇಕು? ಮೈನಸ್ 3x ಇಡಬೇಕು. ಮೈನಸ್ 3x ಮುಂದೆ ಎಷ್ಟು ಬೇರೆ ಅವರು? ಪ್ಲಸ್ 12 ಇಕ್ವಲ್ ಎಷ್ಟು? 0. ಮೊದಲನೇ ಗುಂಪಿನಲ್ಲಿ ಎಕ್ಸ್ ಸಾಮಾನ್ಯ ಇದೆ. ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ 4 ಉಳಿತೈತಿ. ಇಲ್ಲಿ 3 ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ ಆಯಿತು. ಬ್ರಾಕೆಟ್ ಹಾಕಿದ್ದೀನಿ, ಹಿಂದ್ಗಡೆ ಮೈನಸ್ ಇರೋದ್ರಿಂದ ಒಳಗಿನ ಚಿಹ್ನೆ ಏನಾಗೋದು? ಏನಾಗತ್ತದು? ಚೇಂಜ್ ಆಗ್ತದೆ. ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಆಗೈತೆ ಅನ್ನೋದು ನಿಮ್ಮ ತಲೆಯಾಗಿರಲಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ ಇಲ್ಲಿ ನೋಡೋದು. 3 ಇನ್ನೊಂದು ತಪ್ಪು ಮಾಡಿದ್ದೀನಿ ನಾ. ಎಷ್ಟು ಬರಿಬೇಕಲ್ಲಿ? 12 ಬರೆಯಂಗಿಲ್ಲ. ಎಷ್ಟು ಬರಿಬೇಕಾಗಿತ್ತು? 4 ಬರಿಬೇಕಾಗಿತ್ತು. ಇಲ್ಲಿ 4 ಇಟ್ಕೊರಿ. ಇಕ್ವಲ್ ಟು ಎಷ್ಟು ಅಂತ ಹೇಳ್ರಿ? 0 ಆಯ್ತು. ಇಲ್ಲೂ ಎಕ್ಸ್ ಮೈನಸ್ 4 ಇದೆ, ಇಲ್ಲೂ ಎಕ್ಸ್ ಮೈನಸ್ 4 ಇದೆ. ಎರಡೂ ಕಡೆ ಎಕ್ಸ್ ಮೈನಸ್ 4 ಇರೋದ್ರಿಂದ ಎಕ್ಸ್ ಮೈನಸ್ 4 ಸಾಮಾನ್ಯ ತೆಗಿತೀನಿ. ಉಳಿತದ ಎಷ್ಟು? ಎಕ್ಸ್ ಮೈನಸ್ 3 ಉಳಿತದ. ಇಕ್ವಲ್ ಟು 0 ಬರೀನಿ. ಈಗ ಎಕ್ಸ್ ಮೈನಸ್ 4 ಇಕ್ವಲ್ ಟು 0 ಅಥವಾ ಎಷ್ಟು? ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? 4 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? 3. ತಲೆಯಾಗ ಹೋತು. ಏನು ಕಂಡುಹಿಡಿಯಕ್ಕೆ ಹೇಳ್ತಾರೆ ನಮಗೆ? ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಆದ್ದರಿಂದ ಶೂನ್ಯತೆಗಳು, ಆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು 4 ಮತ್ತು 3 ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅರ್ಥ ಆಯ್ತಾ? ಎಷ್ಟು